ದೇವರ ಮನೆಯಲ್ಲಿರುವಂಥ ಮೂರ್ತಿ ತುಂಬಾ ಹಳೆಯದಾಗಿದೆಯಾ, ಹಾಗೆಯೇ ಶೈನಿಂಗ್ ಕಳೆದುಕೊಂಡಿರೋದಂಥ ಆ ಮೂರ್ತಿಗಳನ್ನು ನಾವಿವಾಗ ಹೊಸದರಂತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಸ್ಪ್ರೇ ಬಾಟಲ್ಸ್ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಥರ ಸ್ಪ್ರೇ ಬಾಟಲ್ಗೆ ಇಲ್ಲಿ ಕಾಪರ್ ಒಂದು ಐಟಮ್ಸ್ ನಾನು ತೊಗೊಂಡು ಬಂದಿದ್ದೇನೆ. ಸೊ ಇದು ಯಾವ ಪ್ರಾಡಕ್ಟು ಹೇಗೆ ಯೂಸ್ ಆಗುತ್ತೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ನೆಕ್ಸ್ಟಲ್ಲಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಹಾಗೆ ನಿಮಗೆ ಇದಕ್ಕೆ 10% ಆಫ್ ಕೂಡ ಇರುತ್ತೆ. ಸೊ ನಾನು ಈಸಿಯಾಗಲಿ ವಾಶ್ ಮಾಡುವಾಗ ಅಂತ ಹೇಳಿಬಿಟ್ಟು ಈ ಥರ ಸ್ಪ್ರೇ ಬಾಟಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇವಾಗ ಹೇಗಾಗಿದೆ. ಇದು ಒಂದು ದೇವ್ರ ಮನೇಲಿ ಇಡುವಂಥ ಪ್ಲೇಟು. ದೇವ್ರನ್ನ ಇದರಲ್ಲಿ ಕೂರಿಸ್ಬಿಟ್ಟು ನಾನು ದೇವ್ರ ಮನೇಲಿ ಇಡ್ತಾ ಇರೋದು. ಇದು ಕೂಡ ಹಾಗೇ ತುಂಬ ದಿವಸದಾಗಿರೋದ್ರಿಂದ ಗೆರೆಗಳೆಲ್ಲ ಕೊಳೆ ಕಟ್ಕೊಂಡ್ಬಿಟ್ಟಿದೆ, ಕ್ಲೀನ್ ಆಗಲ್ಲ ಕೂಡ. ಬ್ರಷಿಂದ ಉಜ್ಜಿದ್ರೆ ಗೆರೆಗಳು ಬಿದ್ದುಬಿಡುತ್ತೆ, ನೀಟಾಗಿ ಕ್ಲೀನ್ ಆಗೋದಿಲ್ಲ. ಸೊ ಹಾಗಾಗಿ ಈ ಸ್ಪ್ರೇಯನ್ನು ನಾನು ಯೂಸ್ ಮಾಡೋದ್ರಿಂದ ಹೊಸದ್ರಂತೆಯೇ ಈ ಒಂದು ಪ್ರಾಡಕ್ಟ್ಗಳು ಚೇಂಜ್ ಆಗುತ್ತೆ. ಸೊ ನಿಮಗೆ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ. ಇವಾಗಲೇ ತಂದಿರುವಂಥ ಪ್ರಾಡಕ್ಟ್ ಥರನೇ ಶೈನಿಂಗ್ ಕೊಡ್ತಾ ಬರುತ್ತೆ. ಇದು ತುಂಬಾ ಸೂಪರಾಗಿದೆ. ಇದು ಯಾವ ರೀತಿ ಚೇಂಜ್ ಆಗಿದೆ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕೊಳೆಯಾಗಿತ್ತು. ಸೊ ಇಲ್ಲೇ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ದೇವರ ಮನೆ ಈ ಕೊಡ ಎಷ್ಟೊಂದು ಗಲೀಜು ಕಾಣುತ್ತೆ. ಹಾಗೆಯೇ ನೋಡಿ ಲಕ್ಷ್ಮೀ ಮೂರ್ತಿಯನ್ನು ನಾನು ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ 1 by 1 ಕ್ಲೀನ್ ಆಗಿರೋವಂಥ ದೇವರನ್ನ ನಾನು ಈ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೊ ಸಖತ್ತಾಗಿ ಕ್ಲೀನ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ಸ್ವಲ್ಪನೂ ಕಳೆ ಕೂತು ಇರೋ ಹಾಗೆ ಕಾಣಿಸಲ್ಲ. ನಾನು ಎಷ್ಟೋ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ಬಟ್ ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ನೋಡಿ, ದೇವರ ಮನೆಯಲ್ಲಿರುವಂಥ ಈ ದ್ವೀಪಕ್ಕೆ ಎಣ್ಣೆ ಜಿಡ್ಡು ಸಿಕ್ಕಾಪಟ್ಟೆ ಸೇರಿರುತ್ತೆ. ಸೊ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಇಲ್ಲಿ ದೇವರ ಮನೆ ಕೂಡ ಆಗಿರ್ಬೋದು. ಸೊ ಈ ಪ್ರಾಡಕ್ಟ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ಪ್ರಾಡಕ್ಟು ಬೈ ಮಾಡಿ.